ಅಲ್ಲ, ನನಗೆ ಬ್ಯಾಗ್ ತೆಗೆದ್ಬಿಟ್ಟು ಹೊರಕ್ಕೆ ಎಸ್ತು ಹೊರಗೆ ದಪ್ತಿಯಲ್ಲ ನೀನು ನನಗೆ. ನೋಡ್ತಾ ಇರು ಬೇಕಾದ್ರೆ. ಮುಂದೆ ನಿನಗೆ ಎಂಥದ್ದು ಬರುತ್ತೆ ಅಂತ ಹೇಳಿ. ನಾನಂತೂ ಬರೋದಿಲ್ಲ ನಿಖಿಲ್. ನಾನು ಯಾವತ್ತೂ ಈ ಮನೆ ಒಳಗಡೆ ಖಾಲಿ ಇಡೋದಿಲ್ಲ. ನಿಮ್ಮ ಅಕ್ಕ ನಿಮ್ಮ ಅಮ್ಮನ ಯಾವಾಗ ನೀನು ಬಿಟ್ಟು ನನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಬತ್ತೀಯೋ ಅವತ್ತು ನಾನು ಚೆನ್ನಾಗಿರ್ತೀನಿ ನಿನ್ನ ಜೊತೆ. ಏಯ್, ಅದು ಕನ್ಸಲ್ಲೂ ಸಾಧ್ಯ ಇಲ್ಲ. ನೀನು ಹಂಗೆಲ್ಲ ತಿಳ್ಕೊಂಡಿದ್ರೆ ಇಲ್ಲೋಡು, ಈಗಿಂದನೇ ಮನಸ್ಸಿಂದ ತೆಗೆದಾಕ್ಬಿಡು. ನೀನು ತಿಳ್ಕೊಂಡಂಗೆ ನಮ್ಮ ಅಕ್ಕನು ನಮ್ಮ ಅಮ್ಮನು ನನಗೆ ಯಾವುದೇ ಕಾರಣಕ್ಕೂ ನನ್ನ ಜೀವ ಇರೋವರೆಗೂ ನಮ್ಮ ಅಕ್ಕನು ನಮ್ಮ ಅಮ್ಮನ ಬಿಟ್ಟು ಬರೋಕ್ಕಂತೂ ಸಾಧ್ಯ ಇಲ್ಲ. ನಾನು ಬಿಟ್ಟು ಬರೋದು ಇಲ್ಲ, ನಿನ್ನ ಈ ಮನೆಗೆ ನಾನು ಸೇರಿಸ್ಕೊಳ್ಳೋದು ಇಲ್ಲ. ಸರಿನಾ? ಹೋಗ್ತಾ ಇರು, ಹೋಗ್ತಾ ಇರೇ. ಹೆಂಗಿರ್ಬೇಕು ಅನ್ನೋದು ಗೊತ್ತೈತೆ. ನಿನ್ನಿಂದ ನಮ್ಮ ಮನೆ ಹಾಳಾಗೋಯ್ತು, ನಿನ್ನಿಂದ ನನ್ನ ಜೀವನ ಹಾಳಾಗೋಯ್ತು. ಸುಮ್ಮನೆ ಹೋಗೆ. ಇವಾಗ ಯಾಕೆ ನೀನು ಬ್ಯಾಗ್ ತೆಗ್ದು ಹೊರಕ್ಕೆ ಎಸ್ತಿದ್ದೀವಲ್ಲ, ಹೋಗಿ ತಕೊಂಡು ಹೋಗ್ತೀನಿ ಹೇಳಿ. ಹೋಗ್ತೀನಿ. ಇವಾಗ ನಿಮಗೆ ಸಮಾಧಾನ ಆಯ್ತಲ್ಲ. ನನ್ನ ಗಂಡ ಹೊರಗೆ ದಬ್ಬಿದ್ನಲ್ಲ, ಅದಕ್ಕೆ ಸಮಾಧಾನ ಆಗೈತೆ ನಿಮಗೆ. ನನ್ನ ಇಲ್ಲಿಂದ ಕಳಿಸ್ಬೇಕು ಅನ್ನೋದಿತ್ತು ಇಬ್ರಳ್ಗೂ ಆಡಿದ್ದೆ ಆಟ ಆಡ್ಕೊಂಡು ಹೆಂಗೆ ಬೇಕಾರೋ ಹಂಗೆ ಇರ್ಬೋದು. ಇವಳಿದ್ರೆ ಇಕ್ಕಟ್ಟಾಗುತ್ತೆ, ಇವಳು ಯಾಕೆ ಅಂತ ಹೇಳಿ ಹೊರಗೆ ಕಳಿಸ್ತಾ ಇದ್ದೀರಾ ನೀನು ನನಗೆ. ಹೋಗ್ತೀನಿ. ಹೋಗ್ತೀನಿ. ನನಗೇನೇನು ಇಲ್ಲೋಡು, ಬದುಕೋದಕ್ಕೆ ಗೊತ್ತಿಲ್ಲ. ವಿಶಾಲವಾಗೈತೆ ಪ್ರಪಂಚ. ಹೊರಕ್ಕೆ ಹಾಕ್ತಿಡ್ಕೇನೆ. ಅಯ್ಯೋ, ಅಳ್ತಾ ಕೂತ್ಕೊಬಿಡ್ತಾಳೆ, ನಮ್ಮ ಕಾಲು ಹಿಡ್ಕೊಂತಾಳೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಅಯ್ಯೋ ಹೋಗು. ಮತ್ತು ಅವ್ರಿಗೆ ಹಂಗೆ. ಮತ್ತೆ ನೀನು ನಿಮ್ಮಮ್ಮ ಇಬ್ಬರು ಓಟು ಬಿಟ್ಟವರು. ನಿಮ್ಮಮ್ಮನೂ ಅದಕ್ಕೆ ಮತ್ತೆ ನಿಮ್ಮ ಅಪ್ಪನ ಬಿಟ್ಟು ಬಂದು ಅವಳು ಹಿಂಗೆ ಸೇರ್ಕೊಂಡವಳೆ ಇಲ್ಲಿ ಅಂತದ್ರಾಗೆ ನೀನು ಅವಳೇನೆ. ಇನ್ನೇನಿಲ್ಲಿ ಹೇಳ್ತಾ ಇದೀಯಾ? ಹೋಗು. ನಿನ್ನ ಬಂಡವಾಳ ಎಲ್ಲರಿಗೂ ಗೊತ್ತಿರೋದೇ. ನೀನು ಏನು ದೊಡ್ಡದಾಗಿ ಹೇಳ್ತೀಯ ಇಲ್ಲಿ? ಹೋಗೆ. ಅದೇನೇನು ದೊಡ್ಡದಲ್ಲ. ಬಿಟ್ಟು ಬದುಕ್ತಾರೆ ಅನ್ನೋದು ಗೊತ್ತು. ಆದರೆ ಸಮಾಜದಲ್ಲಿ ಸಿಗೋ ಬೆಲೆ ಗೌರವನೇ ಬೇರೆ. ಬಿಟ್ಟು ಬದುಕ್ತೀವಿ, ನಾವು ಹೆಂಗೆ ಬೇಕಾದರೂ ಬದುಕ್ತೀವಿ, ನಾವು ಹೆಂಗೆ ಬೇಕಾದರೂ ಇರ್ತೀವಿ ಅಂತ ಹೇಳಿ ನೀನು ಹೇಳ್ಬೋದು. ಆದರೆ ನಿನಗೆ ಸಿಗೋ ಬೆಲೆ ಗೌರವನೇ ಬೇರೆ ಅಲೇನೆ. ಎಲ್ಲರಿಗೂ ಎಲ್ಲ ಈಗ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು, ಗಂಡನ ಹತ್ರ ಹೇಳ್ದಂಗೆ ಕೇಳ್ಕೊಂಡು, ನ್ಯಾಯ ರೀತಿಯಿಂದ ಮದುವೆ ಆಗಿ ಎಲ್ಲ ಚೆನ್ನಾಗಿರೋರಿಗೆ ಒಂಥರ ಸಿಗೋ ಮರ್ಯಾದೆ, ಆ ಮರ್ಯಾದೆ ನಿನಗೆ ಸಿಗೋದಿಲ್ಲ. ಅದು ಅರ್ಥ ಮಾಡ್ಕೊ ಫಸ್ಟು. ಎಲ್ಲರೂ ಇರ್ತಾರೆ, ಎಲ್ಲರೂ ಬದುಕ್ತಾರೆ, ಎಲ್ಲರೂ ದುಡಿತಾರೆ, ಎಲ್ಲರೂ ತಿಂತಾರೆ. ಆದರೆ ಸಿಗೋ ಮರ್ಯಾದೆ ಅಂತದ್ದಂತ ಯೋಚನೆ ಮಾಡ್ಬೇಕು ನೀನು. ಬಿಡಾಕ, ಇವಾಗ ಯಾಕೆ ಮನೆಯಿಂದ ಹೊರಗೆ ಹಾಕಿದೀವಿ ತಾನೇ? ಯಾಕೆ ಸುಮ್ಮನೆ ಅವಳ ಹತ್ರ ಮಾತು? ಹೋಗ್ತಾ ಇರು ಇಲ್ಲಿಂದನ. ಹೋಗ್ತಾ ಇರು. ಈ ಮನೆ ಕಡೆಗೆ ಏನಾದರೂ ತಿರುಗಿ ನೋಡಿದೀಯ ಅಂತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡು. ಹೋಗ್ತೀನಿ ಹೇಳು. ಏನು ನೀನು ಅಷ್ಟೊಂದು ಹೇಳ್ತಾ ಇದೀಯ? ಹೋಗ್ತೀನಿ ನಾನು. ಇಷ್ಟೊಂದೆಲ್ಲ ನೀನು ಬ್ಯಾಗ್ ತೆಗೆದು ಹೊರಕ್ಕೆ ಎಸ್ತು ನಾನು ಹೊರಗೆ ದಬ್ಬಿ ಇಷ್ಟೊಂದೆಲ್ಲ ಹೊಡೆದು ನಾನು ಇಷ್ಟೊಂದೆಲ್ಲ ಗೋಳೈಕೊಳ್ತಾ ಇದೀಯ ಅಂತಂದ್ರೆ ಮತ್ತೆ ನಾನು ನಿನ್ನ ಹತ್ರನೇ ಇಲ್ಲೇ ಇರ್ತೀನಿ ಅಂತ ತಿಳ್ಕೊಂಡಿದ್ಯಾ ನೀನು? ನೀನೇ ಬೇಕಪ್ಪ ನಿಖಿಲ್ ಅಂತ ಹೇಳಿ ನಾನು ಇಲ್ಲೇ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ? ನಾನು ಎಷ್ಟಂತ ಸಹಿಸ್ಕೊಳ್ಳೋಣ? ಬಂದಾಗಿಂದಲೂ ನೋಡ್ತಾ ಇದ್ದೀನಿ ನನಗೆಷ್ಟು ನೀವು ಅವಮರ್ಯಾದೆ ಮಾಡಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ನೀವು ಹೇಳ್ದಂಗೆ ಕೇಳ್ಕೊಂಡು ಏನು ಪ್ರತಿಯೊಂದಕ್ಕೂ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ? ನಾನು ಇಷ್ಟು ದಿವಸ ಏನಕ್ಕೆ ಒದ್ದಾಡ್ತಾ ಇದ್ದೆ ಅಂತಂದ್ರೆ ನನ್ನ ಹೊಟ್ಟೆಲಿ ಒಂದು ಮಗು ಇದೆ. ಮುಂದೆ ಅದಕ್ಕೆ ಯಾರು ತಂದೆ ಅಂತ ಕೇಳಿದ್ರೆ ಅಂತ ಹೇಳಿ ಒಂದು ಮರ್ಯಾದೆಗೆ ಒದ್ದಾಡ್ತಾ ಇದ್ದೆ. ಇನ್ಮೇಲೆ ನೀನೇನು ನನಗೇನೇನು ಲೆಕ್ಕ ಇಲ್ಲ. ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ. ನಾನು ಇನ್ಮೇಲೆ ದುಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ. ನಾನು ಏನೋ ಒಂದು ಬೆಲೆ ಕೊಟ್ಟು ನಿನ್ನ ಜೀವನನೂ ಹಾಳಾಗಬಾರ್ದು. ನಾನು ನೀನು ಇಬ್ಬರು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಂದರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಬಿಡು ಹೇಳ್ದಂಗೆ ಕೇಳ್ತಾಳೆ ಅಂತೇಳಿ ಎಲ್ಲದಕ್ಕೂ ನಿಮ್ಮ ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ. ಏನು ಅಯ್ಯ ಅನ್ಸೋದಂದ್ರೆ ಇಷ್ಟೊಂದಲ್ಲ. ಅಯ್ಯೋ 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 ಅಯ್ಯ ಅನ್ನಿಸ್ಬೇಕು, ಇಷ್ಟೊಂದು ಅಯ್ಯ ಅನ್ನಿಸ್ಬಾರ್ದು ಮನುಷ್ಯವ್ರನ್ನ. ಅಯ್ಯೋ ಯಾಕೆ ಸರಿತಾ ಯಾಕಮ್ಮ ಹಿಂಗೆ ಜಗಳ? ಇವಳು ಒಳ್ಳೆಯವಳಲ್ಲ ಅಕ್ಕ. ಇವಳೆಲ್ಲ ನಮ್ಮ ಮನೆಗೆ ಸಿಕ್ಕಿದ್ಲೋ ಏನೋ. ಇವಾಗ ಇವಳಿಂದ ಎಷ್ಟು ನೋವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಇವಳು ಸವಾಸನೆ ಬೇಡ ಅಂತೇಳಿ ನನ್ನ ತಮ್ಮ ಬ್ಯಾಗ್ ತೆಗೆದು ಹೊರಕ್ಕೆಸ್ತು ಮನೆಯಿಂದ ಆಚೆ ಕಳಿಸ್ತಾ ಇದ್ದಾನೆ. ಇದ್ದಿದ್ದೆ ಜಗಳ. ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂತೀರತ್ಲಾಗೆ? ಹೋದ್ರೂ ಹೋಗ್ಲಿ ಬಿಡ್ರತ್ತ. ಯಾಕೆ ಸುಮ್ಮನೆ ಅತ್ಲಾಗೆ? ಬಿಡಪ್ಪ ಪಾಪ. ಏನಮ್ಮ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಣಮ್ಮ. ಇಲ್ಲ, ಪ್ರತಿಯೊಂದಕ್ಕೂ ಇವ್ರು ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಾನು ಎಷ್ಟು ಅಯ್ಯ ಅನ್ನಿಸ್ತಾರೆ ಗೊತ್ತಾ? ಅಯ್ಯ ಅನ್ಸಿದ್ದಾರೆ ಅನ್ಬೇಡ ನನಗೆ. ನಿಜವಾಗ್ಲೂ ಎಷ್ಟು ಗೋಳೊಯ್ಕೊಂಡಿದ್ದಾರೆ, ಎಷ್ಟು ಅಯ್ಯ ಅನ್ಸಿದ್ದಾರೆ. ಉದ್ಧಾರ ಆಗೋದಿಲ್ಲ ಇವಳು ಬಂದು ಇಲ್ಲಿ ಸೇರ್ಕೊಂಡಿರೋದಕ್ಕೇ ನನಗೆ ಅಯ್ಯ ಅನ್ನಿಸ್ತಾ ಇದ್ದಾಳೆ. ಯಾರ ಮನೇಲಿ ಈಗ ಬಂದು ಈಗ ಇಂಥ ನಾದಿನಿಗಳು ಇರ್ತಾರೋ ಅಂಥವರು ನಮ್ಮನ್ನ ಚೆನ್ನಾಗಿ ಅಯ್ಯ ಅನ್ನಿಸ್ತಾರೆ. ಇವಾಗ ಬಂದುಬಿಟ್ಟು ಚೆನ್ನಾಗಿ ಅಯ್ಯ ಅನ್ನಿಸ್ತಾ ಇದ್ದಾಳೆ ನಮಗೆ. ಬಿಡ ಮತ್ತೆ ಅವಳು ಏನಂತಾಳಲ್ಲ. ಸುಮ್ಮನತ್ತೆ ಯಾಕೆ ಗುದ್ದಾಡ್ಕೊಂಡು ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂತೀರಾ? ಇಲ್ಲ ಆಂಟಿ, ನಾನು ಇರೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ಇರೋದಿಲ್ಲ. ಇಷ್ಟೊಂದು ಇವರು ಮನೆಯಿಂದ ಆಚೆಗೆ ಕಳಿಸ್ತಾ ಇದ್ದಾರೆ, ಬ್ಯಾಗ್ ತಗೊಂಡು ಹೋಗು ಅಂತೇಳಿ ಆಚೆ ಕಳಿಸ್ತಾ ಇದ್ದಾರೆ ಅಂತಂದರೆ ನಾನು ಇವ್ರ ಹತ್ರ ಬಡಿಸ್ಕೊಂಡು ಇಷ್ಟೊಂದೆಲ್ಲ ಅನ್ನಿಸ್ಕೊಂಡು ನಾನು ಮತ್ತೆ ಇಲ್ಲೇ ಇರ್ತೀನಿ ಅಂತ ತಿಳ್ಕೊಬಿಟ್ಟಿದ್ದಾರೆ ಇವರು. ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಇರೋದಿಲ್ಲ. ನಾನು ಹೋಗ್ತೀನಿ. ಹೆಂಗಿರ್ಬೇಕು ಅನ್ನೋದು ಗೊತ್ತೈತೆ ನನಗೆ. ನಾನು ಯಾರ ಹತ್ರನೂ ಸುತ್ತಾಡ್ಕೊಂಡು ಹೋಗೋ ಅಂಥವಳಲ್ಲ ನಾನು. ನನಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತೈತಿ. ನೀವು ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದೀರಾ ಅಂತಂದರೆ ಕೊನೆಗೆ ನನ್ನ ಹತ್ರನೇ ಬರಬೇಕು ನೋಡಿ ನೀವು. ಕೊನೆಗೆ ನನ್ನ ಹತ್ರನೇ ಬರಬೇಕು. ಆ ರೀತಿ ಆಗುತ್ತೆ ನೋಡು. ಇವಾಗೇನೋ ನಿಮ್ಮ ಅಕ್ಕ ಇನ್ನೂ ನಿಮ್ಮಮ್ಮ ಇದ್ದಾರೆ ಅಂತ ಇಷ್ಟು ಗಾಂಚಲಿ ಮಾಡ್ತಾ ಇದೀಯಾ. ಸುಮ್ಮನೆ ಹೋಗಿ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯಾ ನನ್ನ ತಮ್ಮನ್ನ? ನಿನ್ನಂತವಳೆ ಅಂತ ಯಾರೋನು ನನ್ನ ಕೋಳಿ ಕೂಗಿದ್ರೇನೆ ಬೆಳ್ಕರಿಯೋದು ಅಂತೇಳಿ ಕೋಳಿ ತಗೊಂಡು ಊರು ಬಿಟ್ಟು ಹೋಗಿಲ್ಲ ಅಂತ. ಏನು ಬೆಳ್ಕರಿಯೋದೇ ಇಲ್ವೇ? ಹಂಗೆ ಇರುತ್ತಾ? ಬೆಳಗಾಗೋದು ಬೈಗಾಗೋದು ಇದೆಲ್ಲನ ಇದ್ದಿದ್ದೇನೆ. ಈಗ ನಿನ್ನಂಥವಳಿಗೆ ಹಿಂಗೆ ಮಾಡ್ತಾರೆ. ನನ್ನ ತಮ್ಮಂಗೆ ಇನ್ನೊಂದು ಮದುವೆ ಮಾಡ್ತೀನಿ.
ನಾನು ಅವಾಗಲೇ ಬಡ್ಕಂಡೆ ಬೇಡ 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 ಅಂತೇಳಿ. ಈಗ ಇಂಥಳ್ಳಿ ಮದುವೆ ಮಾಡ್ಕೊಳಂಗತ್ ನಾವು ಎಷ್ಟು ಗೌರವಾಗಿದ್ವಿ ಕಣಮ್ಮ. ಇಂಥ ಲೋಪರ್ ಮುಂಡೆ ನಮ್ಮ ಮನೆಗೆ ಇಂಥವ್ರು ಯಾರ್ಯಾರು ಇರಲಿಲ್ಲ. ನಾವು ಇಷ್ಟುವರೆಗೂ ಆಗೈತೆ ಹಿಂಗೆ ಈ ಮನೆಯಿಂದ ನಮ್ಮ ಮನೆಗೆ ಯಾವ ಸುದ್ದಿಗಳಿದ್ರು ನಮ್ಮ ಮನೆಯಿಂದ ಹೊರಗೆ ಮಾತಾಡ್ದವ್ರಲ್ಲ, ನಮ್ಮ ಮರ್ಯಾದೆ ಕಳ್ಕೊಂಡವ್ರಲ್ಲ. ಇಂಥವಳಿಂದ ನಮ್ಮ ಮರ್ಯಾದೆ ಕಳ್ಕೊಳಂಗಾಯ್ತು. ಇಂಥವ್ಳು ಸವಾಸ ಮಾಡಿದ್ದಕ್ಕೆ ಪಾಪ ನಮ್ಮ ಮನೆ ಮರ್ಯಾದೆ ಹೋಯ್ತು ಕಣೋ. ನೋಡು, ಸ್ವಲ್ಪನಾದರೂ ಎಚ್ಚರಿಕೆ ಇರಬೇಕು. ಇಂಥವ್ರು ಸವಾಸ ಮಾಡೋದಕ್ಕಿಂತ ಮುಂಚೆಗೆ ನೀನು ಎಚ್ಚರಿಕೆ ತಗೋಬೇಕು. ಎಂಥವ್ರೆಲ್ಲ ಇರ್ತಾರೆ, ಎಂಥ ಕಚಡ ಲೋಪರ್ಗಳು ಇರ್ತಾರೆ ಅಂತೇಳಿ ಅರ್ಥ ಮಾಡ್ಕೋಬೇಕು. ಇಂಥವ್ರಿಂದಲೇ ಎಲ್ಲ ಹಾಳು. ನಾನು ನೋಡ್ತೀನಿ ಅದು ಹೆಂಗೆ ಮದುವೆ ಮಾಡ್ತೀರಾ ಅಂತ ಹೇಳಿ. ನನಗೆ ಮೋಸ ಮಾಡಿಬಿಟ್ಟು ಇನ್ನೊಬ್ಳು ಮದುವೆ ಮಾಡ್ಕೊಂಡ್ರೆ ಇವನು ಉದ್ಧಾರ ಆಗ್ತಾನೆ? ಉದ್ಧಾರ ಆಗಲ್ಲ. ನಾನು ಅಂದಿದ್ದು, ನಾನು ನೊಂದ್ಕೊಂಡಿದ್ದು, ನಾನು ಕಣ್ಣೀರು ಹಾಕಿದ್ದು ಇವ್ನಿಗೆ ಒಳ್ಳೇದಾಗಲ್ಲ. ಹಾಳಾಗಿ ಹೋಗ್ತಾನೆ, ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾನೆ. ಅಕ್ಕನ ಮಾತು ಕೇಳಿ ಅಮ್ಮನ ಮಾತು ಕೇಳಿ ನನ್ನೇನೆ ಹೊರಕ್ಕೆ ಡಬ್ಬಿ ಬ್ಯಾಗ್ ಹೊರಕ್ಕೆ ಸಿಕ್ತಿಯಲ್ಲ ನೀನು. ಎಷ್ಟ್ರ ಮಟ್ಟಿಗೆ ಇರಬೇಡ. ಒಳಗಳಿಂದ ಅಕ್ಕ ಆಂಟಿ ದರ ಎಳ್ಕೊಂಬರ್ತಾ ಇದ್ದಾನೆ ಆಂಟಿ ಇವನು. ಎಲ್ಲರೂ ನೋಡ್ಲೇಳು, ಏರಿಯಾದಲ್ಲೆಲ್ಲ ನೋಡ್ಲೇಳು. ನಿನ್ನ ಬಂಡವಾಳ ಏನಂತ ಏರಿಯಾದಲ್ಲಿ ಇರೋರಿಗೆಲ್ಲ ಗೊತ್ತಾಗ್ಲೇಳು. ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಹೊರಗ್ಲಿಂದ ದರ ಎಳ್ಕೊಂಬಂದಲ್ಲ ನೀನು. ಎಷ್ಟು ಅಯ್ಯ ಅನಿಸ್ತಾ ಇದ್ದೀರಾ ಗೊತ್ತಾ ಒಳಗಡೆ ನೀವೆಲ್ಲ ಸೇರ್ಕೊಂಡು. ತುಂಬಾ ಅಯ್ಯ ಅನ್ಸಿದ್ರು ಆಂಟಿ ಇವರು ಎಲ್ಲ, ತುಂಬಾ ಅಯ್ಯ ಅನ್ಸಿದ್ರು. ಎಷ್ಟು ಒಳಗೆ ನನ್ನ ಗೋಳೈಕೊಂಡ್ರು ಗೊತ್ತಾ. ಇಂಥವೇ ಆತಕ್ಕೆ ಸೊಳ್ಳು ಬೊಗಳ್ತೀಯ. ನಮ್ಮಂಗೆ ನೋಡ್ಕೊಂಡಾರಿಲ್ಲ, ಹೋಗು ನಿನ್ನ. ಇಲ್ಲ ನೋಡು, ನಿಮ್ಮ ಅಮ್ಮ ನೋಡ್ಕೊಂಬಂಗೆ ಅದೇ ಓದ್ಲು. ನಾನು ನೋಡ್ಕೊಂತೀನಿ ಅಂದಿದ್ದಕ್ಕೆ ಬಿಡು ಅಂತೇಳಿ ಬಿಟ್ಟು ಅದೇ ಓಡೋದ್ಲು ನಿಮ್ಮಮ್ಮಯ್ಯ. ನಾನು ಇವತ್ತು ನೋಡ್ಕೊಂಡಿದ್ದೀನಿ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಸುಮ್ಮನೆ ಜನಗಳೆಲ್ಲ ನೋಡ್ದಿಲ್ದವ್ರು ಕಾಣ್ದಿಲ್ದವ್ರೆಲ್ಲ ಏರಿದಾರೆಲ್ಲ ನಮ್ಮನ್ನು ತಪ್ಪಾಗಿ ತಿಳ್ಕೊಂಬಂಗೆ ಮಾಡಬೇಡ. ಹೋಗು ಸುಮ್ಮನೆ. ಇಲ್ಲದೆಲ್ಲ ಯಾಕೆ ಸುಳ್ಳು ಹೇಳ್ತಾ ಇದೆಯಾ? ಹೋಗು. ಯಾರು ಏನಾದ್ರು ತಪ್ಪಾಗಿ ತಿಳ್ಕೊಂಬೇಳಿ, ದೇವ್ರಿದ್ದಾನೆ, ದೇವ್ರು ನೋಡ್ಕೊಂತಾನೆ. ಅವ್ನು ನೋಡ್ತಾ ಇರ್ತಾನೆ, ಮೇಲೊಬ್ಬ ಇದ್ದಾನೆ, ಒಳ್ಳೇದು ಕೆಟ್ಟದ್ದೆಲ್ಲ ನೋಡ್ತಾ ಇರೋನು ಅವನು, ನೀನಲ್ಲ. ಹೋಗು, ಹೇಳು. ನಮ್ಮ ಬಗ್ಗೆ ಸುಮ್ಮನೆ ಮರ್ಯಾದೆ ತೆಗಿಬೇಕು, ಬೇರೆದಲ್ಲೆಲ್ಲ ನೋಡಬೇಕು ಅಂತ ಹೇಳಿ ನೀನು ಗಲಾಟೆ ಮಾಡ್ತಾ ಇದೀಯಾ ಅಂತಂದ್ರೆ ಮಾಡು. ನಮ್ಮ ಮರ್ಯಾದೆ ತೆಗಿಬೇಕಂತಿದ್ರೆ ಏನು ಮಾಡ್ತೀಯ ಅದನ್ನು ಮಾಡೇ. ಮೇಲೊಬ್ಬ ಪರಮಾತ್ಮ ಇದ್ದಾನೆ, ನನ್ನ ತಮ್ಮನಿಗೆ ಒಳ್ಳೆ ಜೀವನ ಸೃಷ್ಟಿ ಮಾಡ್ತಾನೆ. ಅವ್ನು ಚೆನ್ನಾಗಿರ್ತಾನೆ, ಅವ್ನು ಮದುವೆ ಆಗ್ತಾನೆ. ದೇವ್ರೇನೋ ನನ್ನ ತಮ್ಮನಿಗೆ ಒಳ್ಳೇದು ಮಾಡ್ತಾನೆ. ಅವ್ನು ಒಳ್ಳೇನೋ, ಅವ್ನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಅವನಿಗೆ ಒಳ್ಳೇದು ಆಗೇ ಆಗುತ್ತೆ. ಹೋಗಿ ಇಲ್ಲಿಂದ ಆಚೆ. ಹೆಂಗೆ ಮಾತಾಡ್ತಾಳೆ ನೋಡಂಗೇನೆ. ಏನೋ ಕಮ್ದಾರಲ್ಲ ಏರಿದಾಗ ಏನೋ ಅಯ್ಯನ್ಸಿರಪ್ಪ ಅಂದ್ಕೋಬೇಕು. ನಾವೇನೇನೋ ಅಯ್ಯನ್ಸಿಲ್ಲ. ಇವಳು ಮಾಡಿರೋದು ಓಟು ಬಿಟ್ಟು ಕೆಲಸ ಹೇಳ್ತಾ ಇಲ್ಲ. ರಮ್ಮಯ್ಯನೂ ಸರಿ ಇಲ್ಲ, ಇವಳು ಸರಿ ಇಲ್ಲ ಕಣೆ ಅಮ್ಮಣಿ ದೇವಮ್ಮ. ಇವಳು ಸರಿ ಇಲ್ಲ, ಇವ್ರ ಅಮ್ಮನೂ ಸರಿ ಇಲ್ಲ. ರಮ್ಮಯ್ಯನೂ ಗಂಡಂಗೆ ಮೋಸ ಮಾಡಿಬಿಟ್ಟು ಅದು ಯಾವನು ಬೇರೆ ಬಂದವನು ಅಂತೇಳಿ ಅವಳ ಜೊತೆಗೆ ಸೇರ್ಕೊಂಡವಳೆ. ಇನ್ನು ಅವ್ರ ಅಮ್ಮಯಿಂದ ಹೇಳಂಗಿಲ್ಲ, ನಮ್ದು ಹೇಳ್ತಾ ಇದ್ದಾಳೆ. ಓಕೆ, ನೀನು ಓಟು ಬಿಟ್ಟವಳು, ನಿಮ್ಮ ಅಮ್ಮನೂ ಓಟು ಬಿಟ್ಟವಳು. ಇಬ್ಬರಳ್ಗೂ, ತಾಯಿ ಮಗಳಿಗೆ ಇಬ್ಬರಳ್ಗೂ ಸರಿಯಾಗೈತೆ. ಓಹೋ, ಇವಾಗ ನಿಮ್ಮ ಮರ್ಯಾದೆ ತೆಗೆದ್ರೆ ಹೆಂಗಾಗುತ್ತೆ? ಮತ್ತೆ ನಾನು ಹೇಳ್ತಾ ಇದ್ದೀನಿ ಇವಾಗ ನೀವೆಂಥವ್ರು ಅಂತ. ಅದೇ ಮತ್ತೆ ನಾನೊಂದು ಹೇಳಿದ್ರೆ ಅವರೊಂದು ಹೇಳ್ತಾರೆ ಎಂಬುದು ಗೊತ್ತಾಗಬೇಕು ಇವಳಿಗೆ. ಹೋಗ್ತೀನಿ ಹೇಳಿಬಿಡು. ನಾನು ಇಲ್ಲೋಡ, ನಾನು ಹೆಂಗೆ ಬೇಕಾದ್ರೂ ಬದುಕ್ತೀನಿ. ನನಗೇನೇನು ದುಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಅಂತ ಅನ್ಕೊಬೇಡ. ನನಗೇನು ಇವಾಗ ಏನಿಲ್ಲ. ನಾನು ಹೆಂಗೆ ಬೇಕಾದ್ರೂ ನಾವು ದುಡ್ಕೊಂಡು ತಿಂತೀವಿ. ನಾವು ಹೆಂಗೆ ಜೀವನ ಮಾಡೋದೇನು ಕಷ್ಟ ಅಲ್ಲ ಈ ಕಾಲದಲ್ಲೇನು ಅಂತಂದ್ರಾಗ ನೀನು ಗೋಳೊಯ್ಕೊಂಡು ನನ್ನ ದೇವರಾಣೆ ನೀನು ಉದ್ಧಾರ ಆಗಲ್ಲ. ನೋಡ್ತಾ ಇರೋ, ಉದ್ಧಾರ ಆಗೋದಿಲ್ಲ ನೀನು. ನಾನು ಹೋಗ್ತೀನಿ, ನಾನೇನು ಇಲ್ಲೇ ಇರ್ತೀನಿ ಅಂತ ಅನ್ಕೊಬೇಡ. ಹೋಗ್ಬಿಡ್ರ ಮತ್ತೆ ಹೋಗ್ಲಿ. ಸುಮ್ಮನಿರಿ ಅಮ್ಮಣಿ, ನಿಖಿಲ್ ಸುಮ್ಕಿರಪ್ಪ, ಸುಮ್ಕಿರಿ ಏರಿಯಾದಲ್ಲೆಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಮೇಲ್ಗಡೆ ಎಲ್ಲ ನಿಂತ್ಕೊಂಡು ವಟಾರದವರೆಲ್ಲ ನೋಡ್ತಾ ಇದ್ದಾರೆ. ಸುಮ್ಮನಿರ್ರಿ. ನೋಡ್ಲೇಳು ಬಿಡಕ್ಕ. ನೋಡ್ಲೇಳು. ಇವಳು ಬಂಡವಾಳ ಏನಂತ ಗೊತ್ತಾಗ್ಲೇಳು. ನಾವೇನೇನು ಯಾರಿಗೇನು ಮುಂದೆ ಮೋಸ ಮಾಡಿಲ್ಲ, ಯಾರಿಗೇನು ನ್ಯಾಯ ಮಾಡಿಲ್ಲ. ಓನರ್ಗೆ ಹೇಳ್ತೀನಿ. ಅಯ್ಯ ಅನ್ನಿಸ್ತಾ ಇದ್ರು ನನಗೆ ತುಂಬಾನ. ಎಷ್ಟು ಕಿರ್ಕೊಳ ಕೊಡ್ತಿದ್ರು, ಒಳಗೇನೆ ವರದಕ್ಷಿಣೆ ತಂದಿಲ್ಲ ಅಂತೇಳಿ ಕಿರ್ಕೊಳ ಕೊಡ್ತಾ ಇದ್ರು ಅಂತ ಹೇಳ್ತೀನಿ. ಎಷ್ಟು ನೀವು ವರದಕ್ಷಿಣೆ ಅಂತ ಹೇಳಿ ಏನೋ ತೊಗೊಂಬಂದಿಲ್ಲ ನಿಮ್ಮ ಅಮ್ಮನ ಮನೆಯಿಂದ ಅಂತೇಳಿ ಎಷ್ಟು ನನಗೆ ಅಯ್ಯ ಅನ್ಸಿದ್ರಿ, ಎಷ್ಟು ಗೋಳೈಕೊಂಡ್ರಿ ಅನ್ನೋದು ಗೊತ್ತೈತಿ. ನಮ್ಮ ಮನೆಗೆ ನಾವು ಎಷ್ಟು ಕಷ್ಟಪಟ್ಟು ನೋಡಿದ್ರಿ. ನೋಡ ದೇವಂಟಿ ಇವರು ಇಲ್ಲಿ ನೋಡಿಲಿ, ನಮಗೆ ವರದಕ್ಷಿಣೆ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂತ ಎಷ್ಟೋ ಒಳಗೇನೇನೋ ನನಗೆ ಕಿರಿಕಿರಿ ಕೊಟ್ಟವ್ರೆ. ಕಿರಿಕಿರಿ ಮಾಡಿದ್ದಾರೆ ಗೊತ್ತಾ ನನಗೆ. ಎಷ್ಟು ಅಯ್ಯ ಅನ್ಸಿದ್ದಾರೆ ನನಗೆ. ನೀನು ಬಾಯ ಕೂಳ ಬೀಳ. ಏನಕ್ಕೆ ಸುಳ್ಳು ಹೇಳ್ತಾ ಇದೆಯಲ್ಲ? ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ನೋಡಮ್ಮ ಇವಳು. ಅಯ್ಯೋ ದೇವ್ರೆ, ನಾನು ವರದಕ್ಷಿಣೆ ಅಂತ ನಾನು ಯಾವತ್ತು ಮಾತೇ ಎತ್ತಿಲ್ಲ. ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡು. ಯಪ್ಪ, ಎಂಥ ಕಚಡ ಬುದ್ಧಿ ಐತೆ ನಿನ್ನ ಹತ್ರ. ಇವಾಗ ಗೊತ್ತಾಗ್ತೈತೆ ನಿನ್ನ ಹತ್ರ ಎಂಥ ಬುದ್ಧಿ ಐತೆ ಅಂತ ಹೇಳಿ. ಎಷ್ಟು ನಾಟಕ ಮಾಡ್ತಾ ಇದೀಯ ಅಂತ ನನಗೆ ಇವಾಗ ಗೊತ್ತಾಗ್ತೈತೆ. ಒಳಗೆ ನೋಡಿದ್ರೆ ಹೆಂಗೆ ನನಗೆ ಎಷ್ಟು ಹಿಂಸೆ ಕೊಡ್ತೀಯಾ? ವರದಕ್ಷಿಣೆ ತಗೊಂಬಂದಿಲ್ಲ ನೀನು ನಿಮ್ಮ ಅಮ್ಮನ ಮನೆಯಿಂದ ಅಂತ ಹಿಂಸೆ ಕೊಡ್ತೀಯಾ. ಇಲ್ಲಿ ನೋಡಿದ್ರೆ ಹೆಂಗೆ ಮಾತಾಡ್ತಾ ಇದೆಯಾ ನಾ ಎಸ್ಸಾಗೆ. ನನಗೂ ಗೊತ್ತಾಗ್ತೈತೆ. ನಿನ್ನ ನೋಡಿದ್ರೆ ನಿಂದೆಂಥ ಬುದ್ಧಿಯಪ್ಪ ಅನ್ನಿಸ್ತೈತೆ. ಅವಳು ಓಟು ಬಿಟ್ಟಿರೋಳು ಬಾರು. ಓಟು ಬಿಟ್ಟಿರೋರು ಊರಿಗೆ ದೊಡ್ಡವರು ಅಂತ ಗಾದೆನೇ ಐತೆ. ಬಾ, ನಿನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ಇವಳ ಹತ್ರ ಎಂಥ ಬುದ್ಧಿ ಐತೆ. ಮನೆಯಿಂದ ಹೊರ ಕೇಳ್ಕೊಂಬಂದು ಹಾಕಿದ್ದಕ್ಕೆ ವರದಕ್ಷಿಣೆ ಕಿರ್ಕೊಳೆಲ್ಲ ಕೊಡ್ತಾರೆ ಅಂತೇಳಿ ಸುಮ್ಮನೆ ಇವು ಬೇರೆದೆಲ್ಲರೆಲ್ಲ ನೋಡಲಿ ಅಂತೇಳಿ ಇಷ್ಟು ಬಾಯಿ ಮಾಡ್ತಾ ಇದ್ದಾಳೆ. ಯಾರನ್ನ ಕಾಣಿದವರು ವರದಕ್ಷಿಣೆ ಕಿರ್ಕೊಳಕ್ಕೆ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಕಲ್ಲ. ನೋಡ್ರಿ. ಅಯ್ಯೋ ದೇವ್ರೆ, ಇವಳ್ದೊಳ್ಳೆ ಸವಾಸ ಆಯ್ತು. ಇವಳನ್ನೆಲ್ಲಾದ್ರೂ ನಮ್ಮ ಮನೆ ಕರ್ಕೊಂಬಂದು ಅನ್ನಿಸ್ತೈತೆ. ಅದಕ್ಕೆ ಮನೆಯಿಂದ ಹೊರಗೆ ಹಾಕಿದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.